ರೊಕ್ಕ ಎಷ್ಟು ಕೊಟ್ರಿ? ರೊಕ್ಕ ಎಷ್ಟು? ಒಂದು ನಿಮಿಷ ವಾಗ್ಮಾರ ಒಂದು ನಿಮಿಷ ವಾಗ್ಮಾರ ಇಲ್ಲ ಒಂದು ನಿಮಿಷ ನೀವೇ ರೊಕ್ಕ ತಗೊಂಡ್ರಲ್ಲ ಅಲ್ಲ ನೀವು ರೊಕ್ಕ ತಗೊಂಡ್ರಿಲ್ಲ ಏನಾಗ ಅಲ್ಲ ಈ ರೊಕ್ಕ ತಗೊಂಡ್ರಿಲ್ಲ ನೀವು ಆ ರೊಕ್ಕ ಕೊಡ್ರಿ ನೀವು ರೊಕ್ಕ ತಗೊಂಡ್ರಿ ಎಸ್ ಕೊಟ್ರಿ ರೊಕ್ಕ ಸರ್ ಆವಾಜ್ ಆಗ್ತಾರೇನು ಅವ್ರಿಗೆ ಸರ್ ಏನೇ ರೊಕ್ಕ ತಗೊಂಡ್ರಿಲ್ರಿ ಹೌದಾ ಬರಾಬರಿ ನಾನು 1 ತಾಸು ಆಯ್ತು ಸರ್ 1 ತಾಸು ಆಯ್ತು ಅಬ್ಸರ್ವೇಷನ್ ಮಾಡ್ತೇನೆ ನಿಮ್ದು 1 ತಾಸು ಆಯ್ತು ನಾನು ಹೇಳಿದ್ದು 1 ತಾಸು ಆಯ್ತು ನೀವು ರೊಕ್ಕ ತಗೊಂಡ್ ಬಿಡಾತಿದ್ದು ವಾಗ್ಮೋರಿ ಸರ್ ನೀವು ಆ ಹೆಣ್ಮಗಳು 80 ರೂಪಾಯಿ ಹಿಡ್ಕೊಂಡು ಕಾಲ ಕೈ ಬೇದ್ರು 80 ಬೇಡ 100 ಅಂತ ಬೇಕಂತ್ರಿ ಈಗ ಇನ್ನೇ ಗಾಡಿ ಆಗನಪ್ಪ ಅಂದ್ರೆ ಒಬ್ಬನ ಕಳ್ಸಿದ್ರಿ ಅಲ್ಲಿ ಬರಾಬರಿ ಡೀಲ್ ಮುಗಿಸ್ಕೊಂಬರಕ್ಕೆ ಇನ್ನೇ ಹೋಯ್ತಲ್ಲ ಗಾಡಿ ನನ್ ಗೊತ್ತಿಲ್ಲ ಎಷ್ಟು ಕೊಟ್ಟಿ ನಾನು ಹೇಳ್ತೀನಿ ಒಂದ್ ನಿಮಿಷ ಸುಮ್ಮನೆ ಇವ್ರಿ ಅಲ್ರಿ ನಿಮ್ ಜೊತೆ ಮಾತಾಡ್ತಲ್ಲ ನಾವು ನಿಮ್ ಜೊತೆ ಅವ್ರ ಜೊತೆ ಮಾತಾಡ್ತೀನಿ ಎಷ್ಟು ಕೊಟ್ರಿ ಇವ್ರಿ ಎಷ್ಟು ಮಾತಾಡಿ ಎಷ್ಟು ಕೊಟ್ರಿ ರೊಕ್ಕ 100 ರೂಪಾಯಿ ಕೊಟ್ರಿ 100 ರೂಪಾಯಿ ಯಾವ ರಸ್ತಿದೆ ನಿಮ್ಮಲ್ಲಿ ಸರಿ ಸರ ಕರ್ನಾಟಕ ಮೋಟಾರ್ ವ್ಯಾಕ್ಟರಿ ಆಕ್ಟ್ ಅಲ್ಲಿ 100 ರೂಪಾಯಿ ಯಾವ್ದು ಫೈನ್ ಇದೆ ಮತ್ತೆ 100 ರೂಪಾಯಿ ಕೊಂದ್ರಿ ಕೊಡ್ರಿ ಅವ್ರು 100 ರೂಪಾಯಿ ರೀ ಕೊಡ್ರಿ ನಿಮ್ಮ 60-70 ಸಾವಿರ ಸಂಬಳ ಇದೆ ನಾಚಿಕೆ ಬರ್ಬೇಕು ನಿಮ್ಗೆ ನಾಚಿಕೆ 60-70 ಸಾವಿರ ಸಂಬಳ ಐತಿ ಸರ್ ಕೊಡ್ರಿ ಅವ್ರು 100 ರೂಪಾಯಿ ರೀ ಬಡವ್ರು 100 ರೂಪಾಯಿ ತಿಂತಿರಲ್ರಿ ಕೊಡ್ರಿ ಮೊದಲ್ರಿ ಕೊಡ್ರಿ ಬಡ್ರ 100 ರೂಪಾಯಿ ತಿಂತಿರಲ್ಲ 60-70 ಸಾವಿರ ಸಂಬಳ ಇಟ್ಕೊಂಡು ಹೋಗ್ಬಾರವ್ರೆ ಸರ್ ಅದ ಇದು ಮಾನವೀಯ ದೃಷ್ಟಿ ಅಲ್ಲ ಸರ್ ಈಗ ಅವ್ರು ದುಡ್ಕೊಂಡ್ ತಿನ್ನೋರು ಅವ್ರು 100 ರೂಪಾಯಿ ಹಾಕೊಂಡ್ರಿ ಮತ್ತೆ 100 ರೂಪಾಯಿ ಯಾವ್ದು ಬಂದಿತ್ತೆ ನಾನು ಹೇಳ್ತಾನೆ ನೋಡಿದೀನಿ ನೀವು 100 ರೂಪಾಯಿ ತಗೊಂಡಿರಲ್ಲ ಅದನ್ನ ವಾಪಸ್ ಕೊಡ್ರಿ ದಯವಿಟ್ಟು ಹೋಗ್ಮಾರವ್ರೆ 100 ರೂಪಾಯಿ ವಾಪಸ್ ಕೊಡ್ರಿ ಹೌದಾ ಹೆಸರಲ್ರಿ 100 ರೂಪಾಯಿ ತಗೊಂಡ್ರಿ ಈಗ ಅವ್ರ ಕಡೆ 100 ರೂಪಾಯಿ ತಗೊಂಡ್ರಿ ನೀವು ಅದ ನಾನು ಸುತ್ತ ಸರೌಂಡದಲ್ಲಿ 4-5 ಫೋನ್ ಚಾಲ ಇಟ್ಟಿದ್ದೀವಿ ವಿಡಿಯೋದಲ್ಲಿ 100 ರೂಪಾಯಿ ತಗೊಂಡಿದ್ದು ಇದು ಒಂದೇ ಅಲ್ಲ ನೀವು ಹಿಡಿದಿದ್ದು ನೀವು ಈಗ 1 ತಾಸಿನಿಂದ ಏನೇನ್ ಮಾಡಿದ್ರಿ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಬೇರೆ ಇದೊಂದು ಫೋನ್ ಅಲ್ಲ ನಾವು ಸುತ್ತಾಲ 7-8 ಮಂದಿ ಎತ್ಕೊಂಡು 1 ತಾಸು ಅಬ್ಸರ್ವ್ ಮಾಡ್ತೀವಿ ನಿಮ್ಗೆ ಎಲ್ಲರ ಕಡೆ ರೊಕ್ಕ ತೊಳೆದು ಬಿಡುದು ರೊಕ್ಕ ಹ್ಯಾಂಗ್ರಿ ಅಕ್ಬರಿ ಸರ್ ಅದೇ ಇದೆ ನಾನು ತೋರಿಸ್ತೀನಿ ನನ್ನ ಕಡೆ ಇದೆ ಅಷ್ಟಿಲ್ಲ ಅದಾ 100 ರೂಪಾಯಿ ಯಾವ ಚೀಟಿದು ಒಂದ್ ನಿಮಿಷ ನಾನು ನೋಡ್ತೀನಿ ದಯವಿಟ್ಟು ಎಷ್ಟಿದೆ ಅದ್ರಲ್ಲಿ ಅಮೌಂಟ್ ನಾನು ನೋಡ್ತೀನಿ ಹಾ ಒಂದ್ ನಿಮಿಷ ಅದನ್ನ ನೋಡೋಣ ಅದ್ರಲ್ಲಿ ಎಷ್ಟಿದೆ ನೀವೇನ್ ಮತ್ತೆ 100 ರೂಪಾಯಿ ತಗೊಂಡು ಹೋದ್ರಲ್ಲ ಅಲ್ರಿ ಸರ್ 100 ರೂಪಾಯಿ ಯಾವ್ದು ಚೀಟಿದೆ ನನ್ಗೆ ಗೊತ್ತಾಗಬೇಕು ಇಲ್ಲ ಒಂದ್ ನಿಮಿಷ ಸರ್ 100 ರೂಪಾಯಿ ಚೀಟ್ ಯಾವ್ದಿದೆ ನಾನು ದಯವಿಟ್ಟು ತಿಳಿಸು ಹೇಳ್ರಿ 100 ರೂಪಾಯಿ ಯಾಕೆ ತೊಗೊಂಡ್ರಿ ಗುರುಗಳೇ 100 ರೂಪಾಯಿ ಯಾಕೆ ತೊಗೊಂಡ್ರಿ ಸರ್ ನಿಮ್ಗೆ 50-60 ಸಾವಿರ ಸಂಬಳ ಎಷ್ಟದಪ್ಪ ನೀ ಏನು ಕೆಲಸ ಮಾಡ್ತಿ ಹೊಲ ಮಾಡ್ತಿ ದಿನ ದುಡ್ದು ರೇಟ್ ಬರ್ತಾರ ನಿನಗ 300 ರೂಪಾಯಿ ಬರ್ತೈತಿ ಅವ್ರಿಗೆ 1000-2000 ಸಂಬಳ ಇದೆ ಮತ್ತೆ ಬಡ್ರ ಕೈ ಹಿರ್ತಾರಂದ್ರೆ ಹೌದಾ ದಯವಿಟ್ಟು ತಾವು 100 ರೂಪಾಯಿ ತಗೊಂಡ್ರಿ ಕೊಡ್ಬೇಕು ರಿಕ್ವೆಸ್ಟ್ ಕೈಂಡ್ಲಿ ಅಕ್ಬರವ್ರೆ ದಯವಿಟ್ಟು ನೀವು 3 ಜನ ಅದೇ ಮಾಡ್ತಿದ್ರಿ ನೀವು 3 ಜನ ನಿಂತಿದ್ರಿ ಅದೇ ಮಾಡ್ತೀರಿ ಹೌದಾ ನೀವು ರಿಕಾರ್ಡಿಂಗ್ ಅಲ್ಲಿ ಆನ್ ರಿಕಾರ್ಡಿಂಗ್ ಇದೆ ನೀವ್ ಯಾಕೆ ಲಂಚ್ ಹಾಕಿ ತೊಗೊಂಡ್ರಿ ವಾಗ್ಮಾರಿ ಸರ್ ದಯವಿಟ್ಟು ನಾನು 8 ಫೋನ್ ರಿಕಾರ್ಡಿಂಗ್ ಇದಾವ ಸುತ್ತಲು ಎಲ್ಲರಿಗೂ ನಾ ಬರಲ್ಲ ಆಯ್ತಲ್ಲ 100 ರೂಪಾಯಿ ಫೈನ್ ಯಾವ್ದಿದೆ ಕೆಪಿ ಆಕ್ಟ್ ಅಲ್ಲಿ ನಾನು ವಕೀಲ್ ಇದೇನ್ರಿ ಸಾಹೇಬ್ರ ನಿಮ್ಮ 500 ಯಾಕೆ ತೊಳಿಲ್ಲ ಅವ್ರ ಕಡೆ 500 ಯಾಕೆ ತೊಳಿಲ್ಲ 100 ರೂಪಾಯಿ ಸರ್ ನೀವು 100 ರೂಪಾಯಿ ತಗೊಂಡು ಹೊಂಟಿದ್ರಲ್ರಿ ಸಾಹೇಬ್ರ ಇದು ಒಂದಲ್ಲ ಬೆಳಗ್ಗೆಯಿಂದ ನೋಡ್ತೀನಿ ಸರ್ 60-70 ಸಾವಿರ ಸಂಬಳ ಇಟ್ಕೊಂಡು ನೀವು ಅವ್ರ ಕಡೆ 100 ರೂಪಾಯಿ ಏನಪ್ಪ ಈ ತರ ಬೇಡ್ತಿರಲ್ಲ ಹೌದಾ ನಾಚಿಕೆ ಮಾನ ಹೆಂಗ್ರಿ ವಾಗ್ಮರಿ ಸರ್ ನಾನಂತೂ ಯಾರಿಗೂ ತೊಗೊಳಲ್ಲ ಇವ್ರಿಗೆ ಎಷ್ಟು ತಗೊಂಡ್ರಿ ದಂಡ ಮಾಡಿರ್ತೇನೋ ಮತ್ತೆ ದಂಡ ಮಾಡಿಲ್ಲ ಸರ್ ವಾಗ್ಮರಿ ಸರ್ ಎರಡು ಗಾಡಿ ಮಾಡಿರ್ತೇನೋ ಅಲ್ಲಿ ಏನ್ ಮಾಡಿರ್ತಾರೆ ಎರಡು ಗಾಡಿ ಮಾಡಿ ಅಡ್ಜಸ್ಟ್ ಮಾಡಿರ್ತೇನೆ ಅವ್ರಿಗೆ ಒಂದು ಅಲ್ಲ ಸರಿ ಆಯ್ತು ಎಡಗಡೆ ಏನು ಅಡ್ಜಸ್ಟ್ ಏನೋ ಗೊತ್ತಲ್ಲ ನನಗೆ ಅಡ್ಜಸ್ಟ್ ಅಂದ್ರೆ ಏನು ಅಲ್ಲ ಸರ್ ಇಷ್ಟ ಅವ್ರಿಗೆ 100 ರೂಪಾಯಿ ತಗೊಂಡಿರಲ್ಲ ಇಲ್ಲ ಸರ್ ತಾವು 100 ರೂಪಾಯಿ ತಗೊಳ್ತೀರಿ 100 ರೂಪಾಯಿ ಯಾವ್ದು ಬಂದಿದೆ ಅಲ್ಲ 100 ರೂಪಾಯಿ ತಗೊಂಡ್ರಿ ನೀವು ಸರ್ ಅಲ್ಲ ಸರ್ ನೀವು 100 ರೂಪಾಯಿ ಏನು ಕರ್ನಾಟಕ ಮೋಟಾರ್ ವ್ಯಾಕ್ಟರಿಯಲ್ಲಿ 100 ರೂಪಾಯಿ ಫೈನ್ ಇದೆ ಅದನ್ನ ಅದನ್ನ ನೀವು 500 ರೂಪಾಯಿ ಕೊಟ್ಟಿದ್ದೀರಾ ತಾವು ನೋಡ್ಬೋದು ಏನಪ್ಪಾ ಅಂದ್ರೆ ನಾನು ತೋರಿಸಿದ್ದೇನೆ ಈಗ 5 ರೂಪಾಯಿ ಫೈನ್ ಅನ್ನು ಹಾಕಿದ್ದಾರೆ ಇಲ್ಲಿವರೆಗೂ ಯಾವ್ದು ಚೀಟಿಯನ್ನ ಕೊಟ್ಟಿರಲಿಲ್ಲ ಇವರು 100 ರೂಪಾಯಿ ಮಾತ್ರ ಕೊಟ್ಟಿದ್ರು 100 ರೂಪಾಯಿ ಆದ್ಮೇಲೆ ನಾವು ಬಂದ ಮೇಲೆ ಏನಪ್ಪಾ ಅಂದ್ರೆ ಒಗ್ಮರೆ ಅವರು ASI ಇದ್ದಾರೆ ASI ಅವ್ರ ಜೊತೆಯಲ್ಲಿ ಇವರೊಬ್ರು ಪೊಲೀಸರು ಇದ್ದಾರೆ ಇನ್ನೊಬ್ರು ಯಾವ್ದು ಎಲ್ಲ ಡಿ ಗ್ರೂಪ್ ಯಾವ್ದು ಇರ್ಬೋದು ಅನ್ಸಿ ಅವರ ಗೃಹ ರಕ್ಷಾ ಮಂಡಳಿದವ್ರು ಇದ್ದಾರೆ ಅವ್ರ ಒಂದು ಡೀಲ್ ಕಳಿಸಿದ್ದಾರೆ ನನಗೆ ಗೊತ್ತಾಯ್ತು ಆಗಲ್ಲ ಒಂದು ಡೀಲ್ ಆಗಿದೆ ನೀವು ಕೊಟ್ಟಿದ್ದು 100 ರೂಪಾಯಿ ಅವಾಗ 100 ರೂಪಾಯಿ ಕೊಟ್ಟೆ ಏನಪ್ಪ ನೀವೇನು ಚೀಟಿ ಕೊಡ್ತೀನಿ ಹೋಗಿ ಬರ್ತೀನಿ ಅಂತಂದ್ರು ಏನು ಸುಮ್ಮನಿತ್ರು ಅದೇ ನೀವು ಹೋಗತ್ತಂದ್ರೆ ಯಾರಿಗೆ ಆರಾಮಿಲ್ಲ
ಅಂತಂದ್ರು ರೀ ಹಾಂ ಅವಸರ್ಲೆ ಹಂಗೆ ಬಂದಿದ್ದೇವ್ರಿ ಲೈಸೆನ್ಸ್ ಅದು ತಂದಿಲ್ಲ ಬಂದಿದ್ದೇವ್ರಿ ಇಲ್ಲಿ ನೀ ಎಲ್ಲ ಕೊಡ್ತೀರಿ 100 ರೂಪಾಯಿ ಕೊಡ್ತೀನಿ Incoming call from Nadia Honoa. Ticket identified by ಚೀಟಿ ರಿಕ್ವೆಸ್ಟ್ ಮಾಡಿದೇವ್ರಿ ನಾ ಭಾಳ ಅವ್ರಿಗೆ ಹಿಂಗ ಅವಸರ್ಲೆ ಹೊಂಟಿದೇವ್ರಿ ಆರಾಮಿಲ್ಲ ಅಂತೇಳಿ ಬಂದಿದ್ದೇವೆ ಮತ್ತೆ ಹೇಳ್ಕೇಸಂದ್ರೆ ಇಲ್ಲ ನಿಮ್ದು ಒಂದು ಅಂತಲ್ಲ ಹೇಳ್ತೀನಿ ನಾನು ನಿಮ್ದು ಒಂದು ಅಂತ ಹೇಳ್ತಾ ಇಲ್ಲ ನಾನು ಇದು ಬಹುತೇಕವಾಗಿ ಇವ್ರು ಏನಪ್ಪ ಅಂದ್ರೆ ನಿಮ್ಗೊಬ್ಬರಿಗೆ ಮಾಡ್ತಾ ಇಲ್ಲ ಬೆಳಗ್ಗೆಯಿಂದ ನೋಡ್ತೀನಿ ಆಟೋದ ಒಬ್ಬನ ಅವನ ಹಿಡ್ಕೊಂಡ್ ಬಂದ ಮಗ್ಲ ಅವನಿಗೆ ಆಯ್ತು ಆಗ್ಲಿ ಬೇರೆ ಬೇರೆ ಈ ಯಾಕೆ ಬಡವರು ಇಷ್ಟು ಗಾಡಿ ಕಾಣ್ತೀರಾ ಕಾರ್ ಗಾಡಿ ಹಿಡಿಯತ್ತೇಳಿ ನೋಡಮ್ಮ ಇವ್ರು ತಮ್ಮಿದ್ರೆ ಎಷ್ಟು ಬ್ಲಾಕ್ ಎಲ್ಲಿ ಹೇಳಿ ಸಾಹೇಬ್ರೆ ಅದ ನಾನು ಬೆಳಗ್ಗೆಯಿಂದ ನಾವು ಸಾಹೇಬ್ರ ಯಾಕಂದ್ರೆ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ ನನಗೆ ಏನ್ ಮಾಡ್ತೀನಿ ಬಾ ಬಡವ್ರಿಗೆ ಏನ್ ಮಾಡ್ಬೇಡ ನನಗೆ ಮಾಡ ಏನ್ ಮಾಡ್ತಾನ ಸರ್ ನಾವು ಮಾಡ್ತೇನೆ ನೀವು ಬಡವ್ರು ಮಾಡ್ತೀವಿ ನಾ ಮಾಡಿದಿಲ್ಲ ನೋಡ್ರಿ ರಿಸಿಟ್ ಅದ ಕೊಟ್ಟಿದ್ದಣ್ಣ ಸಾಹೇಬ್ರ ಪಾಪ ಬೆಲ್ಲೂರವ್ರು ಬಂದವ್ರು ನಾ ಹೇಳಿಗಿಸಿನ ಬಿಡ್ಲಾಗ ನಾವು ಬಡವ್ರಿಗೆ ನಾವು ಮಾಡ್ಲಾ ಬಡವ್ರಿಗೆ ಸಹಾಯ ಮಾಡಕ್ ಹೇಳಿದ್ದು ನಾವು ಸಹಾಯ ಮಾಡ್- ರೂಪಾಯಿ ತಗೊಂಡ್ರೆ ರಿಸಿಟ್ ಕೊಡ್ಲಿಲ್ಲ ಹಂಗೆ ಇಲ್ಲ, 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 ಸರ್ ನಾ ರಿಕ್ವೆಸ್ಟ್ ಮಾಡ್ತೀನಿ ಒಂದ್ ನಿಮಿಷ ಸರ್ ಯಾರಿದ್ದಾರೆ ನಿಮ್ಮ ಮುಂದೆ ವಿಡಿಯೋ ಮಾಡೇನ್ರಿ ಒಂದ್ ನಿಮಿಷ ಪಾಪ ಯಾರಿದ್ದಾರೆ ಸರ್ ಯಾರು ಹಾಂ ಸರ್ ನಮಸ್ಕಾರ ಹಾಂ ಯಾರು ಮಾತಾಡೋದು ಹಾಂ ಲೈವ್ ಅಲ್ಲಿ ಇದ್ದೀರಪ್ಪ ಕಟ್ಟಿಮನೆ ಅವರೇ ಹಾಂ ನಿಮ್ಮ ಧ್ವನಿ ಲೈವ್ ಎಲ್ಲಿದೆ ಆದರೆ ಏನಿಲ್ಲ ಅವ್ರು ಏನಪ್ಪ ಅಂದ್ರೆ ಈಗ ಬೆಳಗ್ಗೆಯಿಂದ ನಾವು ಒಂದು ತಾಸದಿಂದ ಏನಪ್ಪ ಅಂದ್ರೆ 7 ಜನ ಏನಪ್ಪ ಅಬ್ಸರ್ವೇಷನ್ ಮಾಡ್ತಿದ್ದೇವೆ ಪಾಯಿಂಟಿಗೆ ಇಟ್ಟು ಬಟ್ ಇದೇನಂದ್ರೆ ಇವರು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಏನಂತಾರಲ್ಲ ಹೌದಾ ಸಣ್ಣ ಕ್ಯಾಂಟರ್ ಆಗಲಿ ಕ್ಯಾಂಟರ್ ಗಾಡಿಗಳು ಬಡವರು ಬಂದಂಥವು ಹಿಡಿತಾ ಇದ್ರು ಕೆಲವೊಂದು ಜನ ಬಿಟ್ಟಿದ್ದಾರೆ ಹಂಗೆ ಕೆಲವೊಂದು ಜನಕ್ಕೆ ದುಡ್ಡು ತೊಗೊಂಡ್ರು ಕೆಲವೊಂದು ಜನಕ್ಕೆ ಹಿಂಗೆಲ್ಲ ನಾವು ಈಗ ಮಾಡ್ತಿದ್ರು ಅವರು ಅದಕ್ಕೆ ನಾನು ದಯವಿಟ್ಟು ಮಾಡಬೇಡ್ರಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ಮತ್ತೆಲ್ಲ ಅದೇ ನಾವು ಹೇಳ್ತಿದ್ದೇವದ ದಯವಿಟ್ಟು ಏನಪ್ಪ ಆ ಥರ ಮಾಡಬೇಡ್ರಿ ಯಾಕಂದ್ರೆ ಅದು ಒಳ್ಳೇದು ಬೆಳವಣಿಗೆ ಎಲ್ಲ ಅಂತೇಳಿ ಸರ್ ನೀವು ಮಾಡಿದಿರಿ ಸರ್ ನಾನು ಹೇಳ್ತೀನಿ ನೀವು ಮಾಡಿದಿರಿ ಒಬ್ಬರು ಸರ್ ನಾನು ಹೇಳ್ತೀನಿ ನೀವು ಕೇಸ್ನು ಮಾಡಿದಿರಿ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಾನು ಒಂದ್ ತಾಸನ ಅಬ್ಸರ್ವ್ ಮಾಡ್ತೀನಿ ಇದೇ ಮಾಡ್ತಿಲ್ಲ ನಾನು ಅಲ್ಲಿ ನಿಂತು ಇಲ್ಲಿ ನಿಂತು ಎಲ್ಲ ಪಾರ್ಟಿ ನಿಂತ್ಕೊಂಡಿದ್ದೀನಿ ನೋಡ ಆ ಬಾಯಿಗೆ ಕೇಳ ಏನ್ ಮಾಡಿದನ್ ಕೇಳ್ರಿ ಆ ಬಾಯಿಗೆ ಡಿಡಿ ಅದರ ನೋಡಪ್ಪ ಮೊನ್ನೆ 12 ಸರ್ ಆಯ್ತು ಅದನ್ನು ಕೇಳಿದೀನಿ ಆ ಬಾಯಿ ಏನಪ್ಪ ಅಂದ್ರೆ 50 ಲೋಟ ಒಂದ್ 20 ಲೋಟ ಏನು ಮುಟ್ಟಿಲ್ಲ ನೀವು ಮುಟ್ಟಿಲ್ಲ ನನ್ಗೆ ಗೊತ್ತೈತೆ ಅದನ್ನು ಮುಟ್ಟಿಲ್ರಿ ಆ ಬಾಯಿ ವಿಷಯ ನಾನು ಹೇಳ್ತೀನಿ ಸರ್ ರಿಕ್ವೆಸ್ಟ್ ನಾನು ಕೇಳ್ರಿ ಆ ಬಾಯಿ ಕಡೆ Incoming call from KRCJP. Ticket identified by Truecaller. 80 ರೂಪಾಯಿ ಇದು ಹಾಕಿನ ಕಡೆ ಇಲ್ಲ ಅಣ್ಣ ಇಷ್ಟೇ ತಂದೆ ಅಂದ್ರು ಆಮೇಲೆ ನೀವು ಇಲ್ಲ ಅದು ಚೀಟಿ ಹರಿಬೇಕು ಏನೋ ಮಾತಾಡ್ತಾ ಇದ್ರಿ ಹಾಗಾಗಿ ಏನಪ್ಪ ನಾನು ಏನು ಪ್ರಕ್ರಿಯೆ ಹೋಗಲಿಲ್ಲ ನಂತರದಲ್ಲಿ ಯಾವ್ದೋ ಒಂದು ಕಾರ್ ಗಾಡಿ ಆಕ್ಸಿಡೆಂಟ್ ಆಯ್ತು ಅದನ್ನ ಆಟೋದ ಒಂದು ತಿರ್ಬಿದ್ರು ಅದನ್ನ ಕಳಿಸಿದ್ರಿ ಈಗ ನಮ್ದೇನಂದ್ರೆ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀವಿ ಬಡವರಿಗೆ ಇಂಥವ್ರು ಈ ಚಂದನ ದುಡಿದ್ರು ಮಾಡ್ರಿ ನಿಮ್ ಡ್ಯೂಟಿಗೆ ನಾನು ಸಮಸ್ಯೆ ಇಲ್ಲ ಒಳ್ಳೇದಾಯ್ತು ಈಗ ಅದಕ್ಕೆ ಇದು ಆಗ್ತಾ ಇದೆ ಏನಪ್ಪ ಇಲ್ಲ ನೀವೆಲ್ಲ ಏನಪ್ಪ ಇಲ್ಲಿ ನಮಗಂತಲ್ಲ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಆಗ್ತಾ ಇದೆ ಅದ ಶ್ರೀಮಂತರು ಕಾರ್ ಬಿಡ್ತೀನಿ ಅಂತಾರಿ ರೊಕ್ಕ ತೊಳಾರ್ದೆ ಬಿಡ್ಬೇಕಾಗಿತ್ರಿ ಕೈ ಮುಗಿಲಾಗತ್ತಿದೆ ಹೊಲ್ದಾಗ ಈ ಕಡೆ ಬಂದಿದೇವ್ರಿ ಆರಾಮಿಲ್ಲ ಅಂತ ಹೊಂಟಿದೇವ ಅಂತೇಳಿ ಈಗ ರೊಕ್ಕ ತೊಳಾರ ಏನಾಗ್ತದ್ರಿ ಯಾರ್ದು ನಿಮ್ ಚಾವಿನಾ ಆಯ್ತು ಒಂದ್ 2 ನಿಮಿಷ ಅವ್ರಿಗೆ ಹೌದಾ ಬೇಟೆಗಳು ಚಾವಿ ಅದು ತಗೊಳ್ಬಾರ್ದು ಅವ್ರದ ಸರಿ ಅದೇ ಇರ್ತೈತಿ ಹೌದಾ ಆದ್ರೆ ನೀವು ಒಂದ್ ಸ್ವಲ್ಪ ಅದೇ ಅವ್ರಿಗೆ ಒಂದ್ ಸ್ವಲ್ಪ ಹೇಳ್ಕೊಂಡ ಅವ್ರಿಗೆ ಏನು ಎಲ್ಲ ಇದ್ರೆ ಯಾಕೆ ತೊಗೊಂಡಿದ್ದಾರೆ ಕೇಳಿಸ್ರಿ ಒಂದ್ 2 ನಿಮಿಷ ಮಾತಾಡ್ತೀನಿ ಅವ್ರಿಗೆ ಹೌದಾ ಅದೇ ಇದೆಲ್ಲ ಆಗ್ತದೆ ದಯವಿಟ್ಟು ಏನಪ್ಪಾ ಅಂದ್ರೆ ನಾವು KRS ಪಕ್ಷದವರು ಒಳ್ಳೇದೇ ಮಾಡ್ತೀವಿ ಆದ್ರೆ ಜನರಿಗೆ ನಾವು ಒಳ್ಳೇದೇ ಮಾಡ್ತೀವಿ ಆದ್ರೆ ಅಲ್ಲ ಅವ್ರ ಡ್ಯೂಟಿ ಅವ್ರು ಮಾಡೋದು ಬೇಡ ಅಂತಲ್ಲ ಬಟ್ ನಾವು ಕಾನೂನು ಬದ್ಧಾಗಿ ಇರ್ಬೇಕು ಹೌದಾ ಕಾನೂನು ಬದ್ಧಾಗಿ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಿರುಗಾಡ್ತೀವಿ ಮೊಬೈಲ್ ಕಸ್ಕೋತಾರ ಯಾರಿಗಾರ ಫೋನ್ ಹಚ್ಚಾರ ಮೊಬೈಲ್ ಅದೇ ಇದೆಲ್ಲ ಬಂಧುಗಳು ನಮಸ್ಕಾರ ನಾನು ಶಿವಾನಂದ ಹೆಡ್ಡಳ್ಳಿ KRS ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಇವತ್ತು ನಾವು ತಿಕೋಟದಲ್ಲಿ ಪಕ್ಷ ಸಂಘಟನೆಗಾಗಿ ಹೋಗ್ತಾ ಇದೆ ಹಾಗಾಗಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮಧ್ಯದಲ್ಲಿ ಪಕ್ಷದವರು ಒಂದು ಸ್ವಲ್ಪ ಬರೋದ್ರಲ್ಲಿ ನಮ್ಮ ಕಾರ್ಯಕರ್ತರು ಇಂಡಿಯಿಂದ ಕಡೆ ಬೇರೆ ಬೇರೆ ತಾಲೂಕಿನಿಂದ ಬರೋರು ಲೇಟ್ ಆಯಿತು ಹೀಗಾಗಿ ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಏನಂದರೆ ಹೌದಾ ಅಬ್ಸರ್ವೇಷನ್ ಒಂದು 45 ನಿಮಿಷ ನಾನು ನಿಂತ್ಕೊಂಡಿರ್ಬೇಕು ಆಚೆ ಕಡೆಗೆ ನಾನು ಮಾಸ್ಕ್ ಹಾಕೊಂಡು ಇಲ್ಲಿ ಕೂತ್ಕೊಂಡಿದ್ದೆ ನಮ್ಮ ಪಕ್ಷದವರು ಎಲ್ಲರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ನಾನು ನಿಯುಕ್ತಿಗೊಳಿಸಿದ್ದೆ ನಮಸ್ಕಾರ KRS ಪಕ್ಷಕ್ಕೆ ಓಟ್ ಹಾಕು ಬರೇ ಕಳ್ಳರಿಗೆ ತಗಲ್ರ ಕಾಂಗ್ರೆಸ್ ಬಿಜೆಪಿ JDS ಕಳ್ಳ ನನ್ನ ಮಕ್ಕಳಿಗೆ ಓಟ್ ಹಾಕೋದು ಅವ್ರು ತಂದು ಕುರ್ಚಿ ಮ್ಯಾಗ ಕುಂದ್ರದು ಮತ್ತೆ ಸುಳ್ಳು ಅವ್ರಿಗೆ ಕೊಡೋದು ರೊಕ್ಕ ಎಲ್ಲ ಹೋಗಿ
ಸರ್ ಇದು ಆಗ್ತಾ ಇರೋದು ಏನಪ್ಪಾ ಅಂದ್ರೆ ಈ ವ್ಯವಸ್ಥೆನ ಬದಲಾಯಿಸಬೇಕು, ಬಡವರು ಬದುಕುವಂತ ವಾತಾವರಣ ಸೃಷ್ಟಿ ಮಾಡಬೇಕು. ಈ ನಾಡಿನಲ್ಲಿ ಏನು ಒಂದಿಷ್ಟು ಬಡವರು ಬದುಕುವಂತ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ನಾವೆಲ್ಲ ಏನಪ್ಪಾ ಅಂದ್ರೆ ಹೋರಾಟವನ್ನು ಮಾಡ್ತಿದ್ದೀವಿ. ದಯವಿಟ್ಟು ರಾಜ್ಯದ ಜನತೆ KRS ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಿರ್ತೇಳಿ ನಾನು ಮತ್ತೊಮ್ಮೆ ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಲ್ಲಿ. ಶಾಣು ಶರಣಾರ್ಥಿ, ನಮಸ್ಕಾರ.